ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದುಬಾರಿ ದುಬಾರಿ, ನಾಳೆಯಿಂದ ಎಲ್ಲವೂ ದುಬಾರಿ. ನಾಳೆಯಿಂದ ಶುರುವಾಗಲಿದೆ ಕಾಸ್ಟ್ಲಿ ದುನಿಯಾ. 2026-27ನೇ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಆರಂಭ ಆಗುತ್ತೆ. ಹೊಸ ಆರ್ಥಿಕ ವರ್ಷಕ್ಕೆ ಹೊಸ ನಿಯಮ, ಹೊಸ ದರ ಶುರುವಾಗುತ್ತೆ. ಇನ್ನು ಮೇಲೆ ಕಾಸ್ಟ್ಲಿ ದುನಿಯಾ ನಾಳೆಯಿಂದ ಏಪ್ರಿಲ್ 1ರಿಂದ 2026-27ನೇ ಆರ್ಥಿಕ ವರ್ಷ ಆರಂಭ ಆಗುತ್ತೆ. ಹೊಸ ಆರ್ಥಿಕ ವರ್ಷಕ್ಕೆ ಹೊಸ ನಿಯಮ, ಹೊಸ ದರ ಎಲ್ಲವೂ ಕೂಡ ಬರುತ್ತೆ. ಹೊಸ ಆರ್ಥಿಕ ವರ್ಷಕ್ಕೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳಲಿದೆ. ಯಾವುದೆಲ್ಲ ನಾಳೆಯಿಂದ ದುಬಾರಿ ಆಗಲಿದೆ ಗೊತ್ತಾ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ನಲ್ಲಿ ದುಬಾರಿ ದುನಿಯಾ ಕಂಪ್ಲೀಟ್ ಮಾಹಿತಿ. ದುಬಾರಿ ದುಬಾರಿ, ನಾಳೆಯಿಂದ ಎಲ್ಲವೂ ಕೂಡ ದುಬಾರಿ. ನಾಳೆಯಿಂದ ಶುರುವಾಗಲಿದೆ ಕಾಸ್ಟ್ಲಿ ದುನಿಯಾ. 2026-27ನೇ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಆರಂಭ ಆಗುತ್ತೆ. ಹೊಸ ಆರ್ಥಿಕ ವರ್ಷಕ್ಕೆ ಹೊಸ ನಿಯಮ, ಹೊಸ ದರ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ. ಈಗ ನೋಡಿ, ಈಗಾಗಲೇ ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೇರಿ ಕೂತಿದೆ. ಈಗ ಮತ್ತೆ ಹೊಸ ದರ ಅಂತ ಬಂದಾಗ ಮತ್ತೆ ಗ್ರಾಹಕರ ಜೇಬು ಸುಡುತ್ತೆ. ಇನ್ನು ವಾರ್ಷಿಕ ಫಾಸ್ಟ್ಯಾಗ್ ದರದಲ್ಲಿ ಏರಿಕೆ ಆಗುತ್ತೆ. ಫಾಸ್ಟ್ಯಾಗ್ ದರದಲ್ಲಿ ಏರಿಕೆ ಆಗಲಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. 3,000 ರೂಪಾಯಿ ಇದ್ದಂತ ವಾರ್ಷಿಕ ಫಾಸ್ಟ್ಯಾಗ್ 3,075 ರೂಪಾಯಿ ಹೆಚ್ಚಳ ಆಗುತ್ತೆ. ಈಗ ಅಂದ್ರೆ 75 ರೂಪಾಯಿ ಹೆಚ್ಚಳ ಮಾಡ್ತಾರೆ. ಟೋಲ್ ಪ್ಲಾಜಾಗಳ ದರದಲ್ಲೂ ಏರಿಕೆ ಆಗಲಿದೆ. ಹಾಲಿ ಇರುವ ಟೋಲ್ಗೆ 2% 5% ಹೆಚ್ಚಳ. ಟೋಲ್ಗಳಲ್ಲಿ ನಗದು ಪಾವತಿ ಸ್ಥಗಿತ ಆಗುತ್ತೆ. ಕಾವೇರಿ ನೀರಿನ ದರದಲ್ಲೂ 3% ಹೆಚ್ಚಳ ಆಗುತ್ತೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ 1 ಲಕ್ಷ ಮೇಲ್ಪಟ್ಟ ಬಿಲ್ಗೆ ಪ್ಯಾನ್ ಕಡ್ಡಾಯವಾಗಿರಬೇಕು, ಪ್ಯಾನ್ ಕಾರ್ಡ್. ರೈಲು ಹೊರಡುವ 8 ಗಂಟೆ ಮೊದಲು ಟಿಕೆಟ್ ರದ್ದುಪಡಿಸಿದ್ರೆ ನೋ ರೀಫಂಡ್. ಹೊಸ ನಿಯಮ ಇದು. ರೈಲು ಹೊರಡುವ 8 ಗಂಟೆ ಮೊದಲು ಟಿಕೆಟ್ ರದ್ದಾಗುತ್ತೆ. ರದ್ದು ಮಾಡಿದ್ರೆ ನಿಮಗೆ ರೀಫಂಡ್ ಬರಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಹೊಸ ವರ್ಷ ಆರಂಭ ಆಗ್ತಾ ಇದೆ, ಜೊತೆಗೆ ಹೊಸ ದರ ಕೂಡ ನಿಗದಿ ಆಗ್ತಾ ಇದೆ. ಯಾವುದರ ಮೇಲೆಲ್ಲ ಹೊಸ ಬದಲಾವಣೆ ಆಗಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ನಾಳೆಯಿಂದ ಅಂದರೆ ಏಪ್ರಿಲ್ 1ನೇ ತಾರೀಕಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗುತ್ತೆ. ಅಂದರೆ ಈ ಹಿಂದೆ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿತ್ತು ಅವೆಲ್ಲವೂ ಕೂಡ ನಾಳೆಯಿಂದ ಇಂಪ್ಲಿಮೆಂಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಹೊಸ ಆರ್ಥಿಕ ವರ್ಷ ಒಂದು ರೀತಿ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಆಗುತ್ತೆ ಅನ್ನುವಂಥ ಒಂದು ಆತಂಕ ಕೂಡ ಇದೆ. ಯಾಕೆಂತಂದರೆ ಟೋಲ್ ಆಗಿರ್ಬೋದು, ವಿದ್ಯುತ್ ದರ ಆಗಿರ್ಬೋದು, ನಾವು ದೇಶದ ವಿಚಾರಕ್ಕೆ ಬರೋದಾದರೆ ಟೋಲ್ನ ಪ್ರತಿಯೊಂದು ದೇಶದಲ್ಲಿರುವಂತಹ ಎಲ್ಲ ಟೋಲ್ಗಳಲ್ಲೂ ಕೂಡ 3% 5% ಏರಿಕೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಈ ಹಿಂದೆ ರೈಲು ಹೊರಡುವ ಮುಂಚೆ ಅಂದರೆ 3ರಿಂದ 4 ಗಂಟೆ ಮುಂಚೆ ನಾವು ಟ್ರೈನ್ ಟಿಕೆಟನ್ನು ಕ್ಯಾನ್ಸಲ್ ಮಾಡಿದರೆ ರಿಫಂಡ್ ಆಗ್ತಾ ಇತ್ತು. ಆದರೆ ಈಗ 8 ಗಂಟೆ ಒಳಗಡೆ ನಾವು ಟಿಕೆಟನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಅದರ ನಂತರ ನಾವು ಟಿಕೆಟನ್ನು ಕ್ಯಾನ್ಸಲ್ ಮಾಡಿದರೆ ಯಾವುದೇ ರೀತಿಯಾದಂತಹ ಒಂದು ರಿಫಂಡ್ ಆಗೋದಿಲ್ಲ. ಆ ಒಂದು ಹೊಸ ನಿಯಮ ನಾಳೆಯಿಂದನೇ ಜಾರಿ ಆಗುತ್ತೆ. ಜೊತೆಗೆ ಈ ಹಿಂದೆ ಕೇಂದ್ರ ಸರ್ಕಾರ ವಾರ್ಷಿಕ ಒಂದು ಫಾಸ್ಟ್ಯಾಗನ್ನು ಪರಿಚಯಿಸಿತ್ತು. ಅದು ಕೇವಲ 3,000 ರೂಪಾಯಿಗೆ 200 ಟೋಲ್ಗಳನ್ನು ಪಾಸ್ ಮಾಡ್ಬೋದಾಗಿತ್ತು. ಆದರೆ ಅದರ ದರವನ್ನು ಕೂಡ 75 ರೂಪಾಯಿ ಹೆಚ್ಚಳ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಇದ್ರ ಜೊತೆಗೇನೆ ದುಬಾರಿ ಕಾರ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಯಾರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅವರ ಜೇಬಿಗೂ ಕೂಡ ಕತ್ತರಿ ಹಾಕಲಾಗುತ್ತೆ. 5 ಲಕ್ಷದ ಒಳಗಡೆ ಇರುವಂತಹ ಅಂದರೆ 5 ಲಕ್ಷ ಮೇಲ್ಪಟ್ಟು ಯಾವ್ದಾದ್ರು ಒಂದು ದ್ವಿಚಕ್ರ ವಾಹನವನ್ನು ಖರೀದಿ ಮಾಡ್ತಾರೆ ಅಂತಂದರೆ ಅವರು ಇಷ್ಟು ದಿವಸ ಪ್ಯಾನ್ ಕಾರ್ಡ್ ಕೊಡೋ ಅಗತ್ಯ ಇರಲಿಲ್ಲ. ಆದರೆ ನಾಳೆಯಿಂದ ಯಾರಾದರೂ 5 ಲಕ್ಷ ಮೇಲ್ಪಟ್ಟು ದ್ವಿಚಕ್ರ ವಾಹನವನ್ನು ಖರೀದಿ ಮಾಡ್ತಾರೆ ಅಂತಂದರೆ ಅವರು ಕಡ್ಡಾಯವಾಗಿ ಪ್ಯಾನನ್ನು ಕೊಡಲೇಬೇಕಾಗತ್ತೆ. ಇದ್ರ ಜೊತೆಗೇನೆ 1 ಲಕ್ಷದ ಮೇಲ್ಪಟ್ಟು ಯಾವ್ದಾದ್ರು ಹೋಟೆಲ್, ಬಾರು, ರೆಸ್ಟೋರೆಂಟ್ಗಳಲ್ಲಿ ಬಿಲ್ ಆಯಿತು ಅಂದರೆ ಇದುವರೆಗೂ ಪ್ಯಾನ್ ಕಾರ್ಡ್ ಕೊಡುವಂಥ ಅಗತ್ಯ ಇರಲಿಲ್ಲ. ಅದು ಕೇವಲ 50,000ಕ್ಕೆ ಮಾತ್ರ ಇತ್ತು. ಈಗ ನಾಳೆಯಿಂದ 1 ಲಕ್ಷ ಮೇಲ್ಪಟ್ಟು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಬಿಲ್ ಆಯಿತು ಅಂತಂದರೆ ಕಡ್ಡಾಯವಾಗಿ ಪ್ಯಾನನ್ನು ಕೊಡಬೇಕಾಗತ್ತೆ. ಹಾಗೆಯೇ ಹೊಸ ಆರ್ಥಿಕ ವರ್ಷದಲ್ಲಿ SB ಅಕೌಂಟಲ್ಲಿ 10 ಲಕ್ಷ ಮಾತ್ರ ಟ್ರಾನ್ಸಾಕ್ಷನನ್ನು ಮಾಡಲಿಕ್ಕೆ ಅವಕಾಶ ಇದೆ. 10 ಲಕ್ಷ ಮೇಲ್ಪಟ್ಟು ಯಾವ್ದಾದ್ರು ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಪ್ಯಾನ್ ಕಾರ್ಡ್ ಕೊಡುವಂತಹ ಒಂದು ನಿಯಮ ಕಡ್ಡಾಯವಾಗಿ ಮಾಡಲಾಗಿದೆ. ಇನ್ನು ರಾಜ್ಯ ವಿಚಾರಕ್ಕೆ ಬರೋದಾದರೆ ನಾಳೆಯಿಂದ ವಿದ್ಯುತ್ ದರ
ದರನೂ ಕೂಡ ಏರಿಕೆ ಆಗುತ್ತೆ. ಅಂದರೆ ಈಗಾಗಲೇ ಎಲ್ಲ ರಾಜ್ಯದಲ್ಲಿರುವಂಥ 5 ಎಸ್ಕಾಂಗಳು KERCಗೆ ಒಂದು ಮನವಿಯನ್ನು ಕೊಡಲಾಗಿದೆ. 5ರಿಂದ 6% ವಿದ್ಯುತ್ ದರ ಕೂಡ ಹೆಚ್ಚಳ ಆಗುತ್ತೆ. ಅದ್ರ ಜೊತೆಗೇ ನೀರಿನ ಬಿಲ್ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ. ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ಮಾಡದಂತೆ ಜಲಮಂಡಳಿ ವ್ಯಾಪ್ತಿಯಲ್ಲಿ 3% ನೀರಿನ ದರವನ್ನು ಕೂಡ ಹೆಚ್ಚಳ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದೆ. ಅಂದರೆ ಹೊಸ ಆರ್ಥಿಕ ವರ್ಷ ಜನಸಾಮಾನ್ಯರಿಗೆ ಒಂದು ಕಡೆ ಯುದ್ಧದಿಂದಾಗಿ ಅಗತ್ಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಹೋಟೆಲ್ ಬಿಲ್ ಎಲ್ಲವೂ ಕೂಡ ಜಾಸ್ತಿ ಆಗ್ತಾಯಿದೆ. ಇದ್ರ ನಡುವೆನೇ ಈಗ ನಾಳಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗುತ್ತೆ. ಅದು ಜನಸಾಮಾನ್ಯರಿಗೆ ಒಂದು ರೀತಿ ಹೊರೆಯಾಗುವಂಥ ಒಂದು ಆರ್ಥಿಕ ವರ್ಷವಾಗಿ ಮಾರ್ಪಡುವಂಥ ಸಾಧ್ಯತೆ ಇದೆ. ರಾಮ್, ತಮ್ಮೆಲ್ಲ ಮಾಹಿತಿಗಾಗಿ